ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ರೂಬೀಸ್ ಹ್ಯಾಪಿ ಹೋಮ್. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಗುಡ್ ಮಾರ್ನಿಂಗ್ ಅನ್ನೋದಕ್ಕಿಂತ ಗುಡ್ ಆಫ್ಟರ್ನೂನ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಆಲ್ಮೋಸ್ಟ್ ಇವಾಗ 12 o'clock ಆಗೋಗಿದೆ ಟೈಮು. ನಾನು ಸ್ವಲ್ಪ ಇವತ್ತು ಚೆನ್ನಾಗಿ ಮಲ್ಕೊಬಿಟ್ಟಿದ್ದೆ, ನಿದ್ದೆ ಮಾಡಿದ್ದಿದ್ದು ಲೇಟು. ಸೊ ಹಂಗಾಗಿ ಕೆಲಸಕ್ಕೆ ಕೂಡ ಹೋಗಲಿಲ್ಲ ಇವತ್ತು. ಮನೆಯೆಲ್ಲ ಫುಲ್ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು, ಮತ್ತು ಹಾಗೆ ಒಬ್ಬರು ಎಕ್ಸ್ಪರ್ಟ್ ಆಗಿದ್ದರು, ಅಲ್ಲಿ ಸಹ ಹೋಗಬೇಕಿತ್ತು. ನಾನು ಹೋಗಿಲ್ಲ, ನಮ್ಮ ಹಸ್ಬೆಂಡ್ ಹೋಗ್ತೀನಿ ಅಂದಿದ್ದಾರೆ. ಬಹುಶಃ ಅವರು ಹೋಗಿ ಬರ್ಬೋದು, ಇಲ್ಲ ಆದರೆ ಹೋಗ್ತಾರೆ, ಇಲ್ಲಾಂದರೆ ಅದು ಗೊತ್ತಿಲ್ಲ. ಯಾಕೆಂದರೆ ಅವರು ಹೊರಗಿನ ಕೆಲಸ ಹೇಗಿದೆಯೋ ಹಾಗೆ. ಸೊ ನಾನು ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಬನ್ನಿ, ತೋರಿಸ್ತೀನಿ. ಹಾಗೆ ನಮ್ಮ ಮನೆ ಇವತ್ತು ಎಷ್ಟು ಗಬ್ಬು ಹೊಡಿತಿದೆ ಅಂತ ಅದನ್ನು ಕ್ಲೀನ್ ಮಾಡಬೇಕು. ಯಾಕೆಂದರೆ ನಿನ್ನೆ ಫುಲ್ ಅಂಗಡಿ ಹತ್ರನೇ ಇದ್ದಿದ್ದರಿಂದ ಕ್ಲೀನ್ ಮಾಡೋಕ್ಕಾಗಲಿಲ್ಲ. ಸೊ ನಿನ್ನೆದು ಇವತ್ತೊಂದು ಸೇರಿಸಿ ಮನೆ ಫುಲ್ ಕ್ಲೀನ್ ಮಾಡ್ಕೋಬೇಕು. ಟಿಫನ್ ಬಂದು ಇವತ್ತು ಹೋಟ್ಲಲ್ಲಿ ತೊಗೊಂಡು ಮಕ್ಕಳಿಗೆ ದೋಸೆ ಕೊಟ್ಬಿಟ್ಟೆ ಫ್ರೆಂಡ್ಸ್. ನಾನು ಸಹ ದೋಸೆನೇ ತಿಂದೆ. ನಿಮ್ಮದೆಲ್ಲ ಟಿಫನ್ ಆಗಿದೆ ಅಲ್ವಾ? ಆಗಿರುತ್ತೆ, ಎಲ್ಲ ಅಡುಗೆಗೆ ಪ್ರಿಪೇರ್ ಮಾಡ್ತಾ ಇರ್ತೀರ. ನಾನು ಇನ್ನೂ ಇಲ್ಲ, ಎಲ್ಲ ಮನೆ ಕ್ಲೀನ್ ಆದಮೇಲೆ ಒಂದೇ ಸತಿ ನೈಟ್ ಅಡುಗೆನೇ. ಯಾಕೆಂದರೆ ಎಲ್ಲ ಇವಾಗಷ್ಟೇ 12ಗೆ ತಿಂದಿರೋದ್ರಿಂದ ಇನ್ನು ನಾನು ನೈಟ್ ಮಾಡಿಕೊಂಡ್ರೆ ಸಾಕು. ಒಂದು 4 o'clock ಹಂಗೆ ಮಕ್ಕಳಿಗೆ ಏನಾದ್ರು ಸ್ನ್ಯಾಕ್ಸ್ ಇಸ್ಕೊಟ್ಬಿಟ್ರೆ ಇವತ್ತೊಂದು ಮುಗೀತು ಕೆಲಸ. ಆರಾಮ್ಸೆ ಅಡುಗೆ ಮಾಡಬೇಕು, ಹಾಗೆ ಮನೆ ಕ್ಲೀನ್ ಮಾಡ್ಕೊಳ್ತಾ ನಿಮ್ಮ ಜೊತೆ ಮಾತಾಡ್ತೀನಿ. ಈ ಕರೆಂಟು ಕೂಡ ನನ್ನ ಕಂಡ್ರೆ ಹೊಟ್ಟೆವ್ರಿ ಅನಿಸುತ್ತೆ ಫ್ರೆಂಡ್ಸ್. ನೆನ್ನೆಲ್ಲ ಆಚೆ ಇದ್ದೆ, ಕೆಲಸ ಮಾಡೋಕ್ಕಾಗಲಿಲ್ಲ. ಸರಿ ಇವತ್ತಾದರೂ ಮನೇಲಿದ್ದೀನಿ, ಬೇಗ ಕೆಲಸ ಮಾಡ್ಕೊಳ್ಳೋಣ ಅಂದರೆ ಪಟ್ ಅಂತ ನೋಡಿ ಕರೆಂಟ್ ಹೋಯಿತು. ಫ್ಯಾನ್ ಕೂಡ ಸ್ಲೋ ಆಗೋಯ್ತು. ಇವಾಗ ಕರೆಂಟ್ ಬಂದ್ರೇ ಸ್ವಲ್ಪ ಕ್ಲೀನ್ ಮಾಡ್ಕೊಳಕ್ಕಾದು. ಯಾಕೆಂದರೆ ನಮ್ಮ ಮನೆ ಸ್ವಲ್ಪ ಕತ್ಲಂಗಿರುತ್ತೆ, ಹಾಲೊಂದೇ ಬೆಳಕಿರುತ್ತೆ, ಇನ್ನು ರೂಮಲ್ಲೆಲ್ಲ ಕತ್ಲಾಗಿರುತ್ತೆ. ಸೊ ಇವಾಗ ಮತ್ತೆ ಕರೆಂಟ್ ಬರೋ ಗಂಟ ಕಾಯಬೇಕು. ಬಟ್ಟೆ ಒಂದು ಫೋಲ್ಡ್ ಮಾಡ್ಕೋಬೋದು ಅಷ್ಟೇ. ಮತ್ತು ಫ್ರೆಂಡ್ಸ್, ಎಲ್ಲರೂ ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಮತ್ತು ಫುಲ್ ವೀಡಿಯೋಸ್ ನೋಡಿ, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ. ವೀಡಿಯೋಸ್ನ ಫುಲ್ಲಾಗಿ ನೋಡಿದ್ರೆ ನಾವು ಏನು ಮಾತಾಡ್ತೀವಿ, ನಮ್ಮ ಮನೆ ವಾತಾವರಣ ಹೇಗೆ, ನಾವು ಹೇಗಿರ್ತೀವಿ, ಪ್ರತಿಯೊಂದೂ ನಿಮಗೆ ತಿಳಿಯುತ್ತೆ, ಗೊತ್ತಾಗುತ್ತೆ. ಏನಾದರೂ ಸರಿ ತಪ್ಪಿದ್ರೂ ಸಹ ನೀವು ನಮಗೆ ತಿಳಿಸ್ಬೋದು. ಮತ್ತು ಕಮೆಂಟ್ ಮಾಡಿ, ಎಲ್ಲರೂ ಲೈಕ್ ಕೊಡಿ ಅಂತ ಕೇಳ್ಕೊಳ್ತೀನಿ. ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡೋಣ. ಫ್ರೆಂಡ್ಸ್, ಅಡುಗೆ ಮಾಡಬೇಕು, ಏನು ಮಾಡೋದು ಅಂತ ಗೊತ್ತಿಲ್ಲ ಇನ್ನು. ಸೊ ಅದಕ್ಕೆ ಈರುಳ್ಳಿ ಫಸ್ಟ್ ಕಟ್ ಮಾಡಿಕೊಳ್ಳೋಣ ಅಂದ್ಬಿಟ್ಟು ಈರುಳ್ಳಿ ಇಟ್ಕೊಂಡು ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಈರುಳ್ಳಿನ ಕಟ್ ಮಾಡ್ತಾಯಿದ್ದೀನಿ. ಈರುಳ್ಳಿ ಕಟ್ ಮಾಡ್ಕೋಬೇಕು. ಸೊ ಚಾಕು ಫಸ್ಟು ನಾನು ಯೂಸ್ ಮಾಡೋ ಚಾಕು ಸಿಕ್ಕಿಲ್ಲ, ಅದಾಗಿದ್ದರೆ ಚೆನ್ನಾಗಿ ಸಣ್ಣದಾಗಿ ನೀಟಾಗಿ ಕುಯ್ಕೋಬೋದಾಗಿತ್ತು. ಇದು ಯಾವುದೋ ಬೇರೆ ಚಾಕು ಎತ್ಕೊಂಡು ಬಂದ ವಿಹಾಸ. ಸರಿ ಅದರಲ್ಲೇ ಕಟ್ ಮಾಡಮ್ಮ, ಆ ಚಾಕು ಸಿಗ್ತಾ ಇಲ್ಲ ಅದನ್ನು. ಸರಿ ಆಯಿತು ಕೊಡು, ಯಾವುದೋ ಒಂದು ಚಾಕು ಸದ್ಯ ಕಟ್ಟಾದರೆ ಸಾಕು ಅಂದ್ಬಿಟ್ಟು ಈ ನೈಫಲ್ಲಿ ನಾನು ಕಟ್ ಮಾಡ್ತಾಯಿದ್ದೀನಿ. ಇದು ಕಟ್ ಮಾಡೋಕ್ಕೆ ಆಗ್ತಾಯಿಲ್ಲ, ಕೈ ಮೇಲೇ ಹೋಗುತ್ತೆ ಫ್ರೆಂಡ್ಸ್. ಇದು ಇನ್ನೊಂದು ಸತಿ ಒಬ್ಬರೆಲ್ಲ ಕಟ್ ಆಗಿಬಿಡುತ್ತೆ, ಸರಿಯಾಗಿ ನೋಡ್ಕೊಂಡು ಕಟ್ ಮಾಡಲಿಲ್ಲ. ಸೊ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕಟ್ ಮಾಡಿ ಇಟ್ಟಿದ್ದಾಯಿತು. ಈಗ ಇದನ್ನೆಲ್ಲ ಇಟ್ಬಿಟ್ಟು ನಾನು ಅಂಗಡಿ ಹತ್ರ ಹೋಗಬೇಕು, ಮನೆಯೆಲ್ಲ ಕ್ಲೀನ್ ಮಾಡಬೇಕು. ಮನೆ ಕೆಲಸ ಆಯಿತು ಫ್ರೆಂಡ್ಸ್, ಮನೆ ಕೆಲಸ ಎಲ್ಲ ಆಗಿ ಕ್ಲೀನ್ ಆಯಿತು. ಸೊ ಅಡುಗೆ ಮನೆ ಸಹ ಸ್ಟವ್ ಆಗಲಿ ಪಾತ್ರೆ ಆಗಲಿ ಎಲ್ಲ ಕ್ಲೀನಾಗಿದೆ. ಇನ್ನು ಅಡುಗೆ ಮಾಡ್ಕೋಬೇಕು. ಅಡುಗೆ ಮಾಡೋಕ್ಕೆ ಅಂದರೆ ಒನ್ ಟೈಮ್ಗೆ ನೈಟಿಗೆ ಮಾಡೋಣ ಅಂತ ನೈಟಿಗೆ ಬಂದು ಚಿತ್ರಾನ್ನ ಮಾಡ್ಕೊಳ್ತೀನಿ. ಆನಿಯನು ಮೆಣಸಿನ್ಕಾಯಿ ಕಟ್ ಮಾಡಿ ಇಕ್ಕಿದ್ದೀನಿ. ಸೊ ಆ ರೈಸ್ಗಿಟ್ಟು ನೈಟ್ಗೆ ಅಡುಗೆ ಮಾಡಿಕೊಂಡ್ರೆ ಆಗೋಯ್ತು. ವಿಹಾಸ್ ಆಚೆ ಆಟ ಆಡ್ತಾ ಇದ್ದಾನೆ, ಅಂಗಡಿ ಹತ್ರ ಹೋಗೋಣ ಅಂತ. ಬನ್ನಿ ಹಾಗೆ ಅಂಗಡಿ ಹತ್ರ ಹೋಗಿ ಬರೋಣ ಒಂದು ರೌಂಡು. ಬೇಕು ಕೊಡು, ಇಲ್ಲ ಅಂದ್ಕೊಂಡಿದ್ದೆ. ಬೇಕು ಕೊಡು, ಬೇಕು ಎಲ್ಲ ತೋರಿಸು. ಕೈಯಲ್ಲಿ ಬಚ್ಚಿಕೊಂಡೈತೆ ಮಂಗ. ಖಾಲಿ ಕವರ್ ನಂಗೆ ಕೊಡೋದು, ಕೈಯಲ್ಲಿ ಚಾಕ್ಲೇಟ್ ಬಚ್ಚಿಕೊಳ್ಳೋದಾ? ಅಚ್ಚು ಸಾರಿ ಬಿದ್ದೋಯ್ತು, ಹೋಗ್ಲಿ ಬಿಟ್ಟು ಬೇರೆ ತಗೊಳ್ಳಿ. ಕೊಡ್ತೀನಿ. ಹಾಂ ಕೊಡ್ತೀನಿ. ಕೋದು ಅಲ್ಲ ಕೊಡು, ಕೊದು ಅಲ್ಲ ಕೊಡು. ದಿನ ಬಂದು ನೋಡ್ಕೊಂಡು ಹೋಗ್ತಾಳಪ್ಪ. ನಮ್ಮನ್ನು ಎಷ್ಟು ಪ್ರೀತಿ ಇಟ್ಟಿದ್ದಾಳೋ ನಮ್ಮ ಮೇಲೆ ಈ ಸೋನು ಮರಿ ಅಲ್ಲ ಜಣೆ.
ಮುದ್ದಾಗಿದ್ದಾಳೆ, ತುಂಬ ಮುದ್ದಾಗಿದ್ದಾಳೆ. ಸಾಫ್ಟಾಗಿದೆ ಇದು ಕೂದಲೆಲ್ಲ. ದಿನ ಬರ್ತೀಯಮ್ಮ ನನ್ನ ನೋಡೋಕ್ಕೆ, ಅಮ್ಮನ ನೋಡೋಕ್ಕೆ? ಸೋನು ಮುಟ್ಬೇಡ ಇರೋ, ಏನು ಮಾಡ್ತಾಳೆ ನೋಡೋಣ. ಮುಟ್ಟಲ್ಲ ಸೋನನ್ನ ಇಲ್ಲಿ. ಅನ್ನು ಬಂಗಾರಿ ಮುಟ್ಬೇಕಾ? ಜಾನೆ ನೀನು. ತಪ್ಕೊಂಡು ಪಚ್ಚೊಳ್ತೀಯಾ? ಪಚ್ಚೊಳ್ತೀಯ. ಏನೇ ನೋಡ್ತೀಯ ಸೋನು? ದಿನ ಬಂದ್ಬಿಡು ನೋಡಕ್ಕೆ ನನ್ನ ಮಗನ. ಅಂಗಡಿಗೆ ಹೋಗ್ಬೇಕಾಯ್ತು ಫ್ರೆಂಡ್ಸ್. ಅಂಗಡಿಗೆ ಹೋಗಿ ಬಂದ್ವಿ. ಅಂಗಡಿ ಹತ್ರ ಹೋಗಿ ಬಂದು ಸರಿ ನೈಟ್ 9:15 ಆಗೋಯ್ತು. ಈಗ ಮನೆಗೆ ಬಂದೆ. ಸರ್ ಅನ್ನಕ್ಕೆ ಇಡೋಣ ಸ್ವಲ್ಪ ಅಂತ ಚಿತ್ರಾನ್ನಕ್ಕೆಲ್ಲ ಕಟ್ ಮಾಡಿ ಇಟ್ಟೋಗಿದ್ನಲ್ಲ. ಈಗ ಸ್ವಲ್ಪ ಹಾಗೆ ರೈಸ್ಗೆ ಇಟ್ಬಿಟ್ರೆ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿ ಇಕ್ಕಿದ್ದೆ ಆಲ್ರೆಡಿ. ಈಗ ಅನ್ನಕ್ಕೆ ಇಟ್ಬಿಟ್ಟು ಸೊ ಒಗ್ಗರಣೆ ಹಾಕ್ಕೊಳ್ಳೋಣ ಅಂತ. ಲೈಟ್ ಬೆಳಕೆ ಸಾಲಲ್ಲ ನಮ್ಮ ಮನೇಲಿ. ಎಷ್ಟು ಲೈಟ್ ಹಾಕಿದ್ರೂ ಕತ್ತೆ ಫ್ರೆಂಡ್ಸ್. ಚೆನ್ನಾಗಿ 1-2 ಸತಿ ವಾಶ್ ಮಾಡಿಕೊಂಡು ಅನ್ನಕ್ಕೆ ಇಡ್ತೀನಿ. ಒಂದು ಪಾವು ಅಕ್ಕಿ ಹಾಕಿದ್ದೀನಿ. ಸೊ 2 ಗ್ಲಾಸು ನೀರು ಹಾಕ್ಕೊಳ್ತೀನಿ ಫ್ರೆಂಡ್ಸ್. ನಾನು ಫಿಲ್ಟ್ರ್ ಹಾಕಿದ್ದೀನಿ, ಹಂಗಾಗಿ ಅದೇ ನೀರಲ್ಲಿ ಹಿಡಿತೀನಿ. ಫಿಲ್ಟ್ರ್ ಹಾಕಿರೋದ್ರಿಂದ ಏನು ತೊಂದರೆ ಇಲ್ಲ. 3 ಫಿಲ್ಟರ್ ಇದೆ ಅದರೊಳಗೆ, ನೀಟಾಗಿ ಫಿಲ್ಟರ್ ಆಗುತ್ತೆ. 1 ಪಾವು ಅಕ್ಕಿ ಹಾಕಿ ಸ್ವಲ್ಪ ಎಕ್ಸ್ಟ್ರಾ ಅಕ್ಕಿ ಹಾಕಿರೋದ್ರಿಂದ ಇನ್ನೊಂದು ಸ್ವಲ್ಪ ನೀರು ಎಕ್ಸ್ಟ್ರಾ ಹಾಕ್ಕೊಳ್ತೀನಿ. 1/4 ಪಾವು ಅಕ್ಕಿ ಹಾಕಿದ್ದೀನಿ ನಾನು. ಸೊ ಇದಕ್ಕೀಗ ಸ್ವಲ್ಪ ಎಣ್ಣೆ ಹಾಕಿ ಉಪ್ಪು ಹಾಕ್ಬಿಟ್ಟು ನಾನು ಬೇಯಲಿಕ್ಕೆ ಇಡ್ತೀನಿ ಫ್ರೆಂಡ್ಸ್. ಓಕೆನಾ? 2 ವಿಷಲ್ ಬೇಯಿಸ್ಕೊಳ್ತೀನಿ. ಫ್ರೆಂಡ್ಸ್, ಅಡುಗೆ ಮಾಡೋಣ ಅಂತ ನೈಟು ಚಿತ್ರಾನ್ನಕ್ಕೆ ಎಲ್ಲ ಕಟ್ ಮಾಡಿ ಇಟ್ಟಿದ್ನಲ್ಲ, ಈ ರೀತಿ ಇದೆ ಎಲ್ಲ ಕಟ್ ಮಾಡಿ ಇಕ್ಕಿರೋದು. ಸೊ ಟೊಮೆಟೊ, ಹಸಿಮೆಣ್ಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಎಣ್ಣೆ, ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆ ಬೀಜ, ಉಪ್ಪು, ಅರಿಶಿನ, ಖಾರದ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲ ಇಷ್ಟು ಎತ್ಕೊಂಡಿದ್ದೀನಿ ಚಿತ್ರಾನ್ನ ಒಗ್ಗರಣೆ ಮಾಡಲಿಕ್ಕೆ. ಇಲ್ಲಿ ಎಣ್ಣೆ ಕಾದಿದೆ, ಸ್ವಲ್ಪ ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದಿದೆ. ಈಗ ಇದಕ್ಕೆ ಜೀರಿಗೆ, ಸಾಸಿವೆ ಹಾಕಿದ್ದೀನಿ. ಅದು ಸಹ ಚೆನ್ನಾಗಿ ಚಿಟಪಟ ಅನ್ನಬೇಕು ಫ್ರೆಂಡ್ಸ್. ಚಿಟಪಟ ಅಂದರೆ ಆಮೇಲೆ ಕಡಲೆ ಬೀಜ, ಉದ್ದಿನಬೇಳೆ ಮತ್ತು ಕಡಲೆಬೇಳೆ 3 ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ. ಅದು ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಅಂದರೆ ಫುಲ್ ಫ್ರೈ ಆಗೋ ಗಂಟೆ ಬಿಟ್ಟರು ಕಹಿ ಆಗಿಬಿಡುತ್ತೆ. ಮೀಡಿಯಮ್ ಫ್ರೈ ಆಗಬೇಕು. ಫ್ರೈ ಆದಮೇಲೆ ಆನಿಯನು, ಕರ್ಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಇಲ್ಲಿ ಅದ್ರೂ ಸಹ ಹಸಿ ವಾಸನೆ ಹೋಗೋ ಗಂಟನೂ ನಾವು ಚೆನ್ನಾಗಿ ಬಾಡಿಸ್ಕೋಬೇಕು ಫ್ರೆಂಡ್ಸ್. ನಾವು ಎಷ್ಟು ಚೆನ್ನಾಗಿ ಬಾಡಿಸ್ಕೊತೀವೋ ಅಷ್ಟು ಚೆನ್ನಾಗಿರುತ್ತೆ. ಇಲ್ಲಿ ಸ್ವಲ್ಪ ಉಪ್ಪು ಹಾಕಿ ನೀವು ಬೇಯಿಸ್ಕೊಂಡ್ರೆ ಬೇಗ ಈರುಳ್ಳಿ ಎಲ್ಲ ಸಾಫ್ಟ್ ಆಗಿಬಿಡುತ್ತೆ. ಸೊ ಈರುಳ್ಳಿ ಸಾಫ್ಟ್ ಆಗಬೇಕಂದ್ರೆ ಫಸ್ಟ್ ನೀವು ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೋಬೇಕು ಫ್ರೆಂಡ್ಸ್. ಬೇಗ ಬಾಡುತ್ತೆ. ಆವಾಗ ಬಾಡುತ್ತೆ ಅಂದರೆ ಬೇಯುತ್ತೆ ಅಂತ ಅರ್ಥ. ಮತ್ತು ಫ್ರೆಂಡ್ಸ್ ಎಲ್ಲರೂ ನೀವೆಲ್ಲ ಹೇಗೆ ಅಡುಗೆ ಮಾಡ್ತೀರಾ ಅಂತ ನಾನು ಕಮೆಂಟ್ ಮಾಡಿ. ನಿಮ್ಮ ಸ್ಪೆಷಲ್ ಏನು, ನಿಮ್ಗೇನು ಇಷ್ಟ ಅಂತ ನಾನು ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ನಿಮ್ಗೆ ಯಾವುದಾದ್ರು ಅಡುಗೆ ಬೇಕಂದರೆ ನೀವು ಕಮೆಂಟಲ್ಲಿ ಹೇಳಿ, ನಾನು ಆ ಥರ ಅಡುಗೆ ಮಾಡಿ ವಿಡಿಯೋ ಹಾಕ್ತೀನಿ. ಇಲ್ಲಿ ನೋಡಿ ಈರುಳ್ಳಿ ಎಲ್ಲ ಬೆಂದಿದೆ. ಇಲ್ಲಿ ಈರುಳ್ಳಿ ಬೆಂದಿದ್ದೆಲ್ಲ ಟೊಮೆಟೊ 2 ನಾಟಿ ಟೊಮೆಟೊ ಹಾಕ್ಕೊಂಡು ಕಟ್ ಮಾಡಿ ಹಾಕಿದ್ದೀನಿ. ಸೊ ಇದಕ್ಕೆ ನಾಟಿ ಟೊಮೆಟೊ ಹಾಕಿದ್ರೇ ಚೆಂದ, ಫಾರಮ್ ಟೊಮೆಟೊ ಬೇಡ. ಯಾಕೆಂದರೆ ಈರುಳ್ಳಿನೂ ಸ್ವೀಟ್ ಇರುತ್ತೆ. ಸೊ ಫಾರಮ್ ಟೊಮೊಟೊ ಹಾಕಿದ್ರೆ ಅದು ಸ್ವೀಟ್ನೆಸ್ ಬಂದುಬಿಡುತ್ತೆ, ಓವರ್ ಸ್ವೀಟ್ ಆಗಿಬಿಡುತ್ತೆ. ಸೊ ನಾಟಿ ಟೊಮೊಟೊ ಹಾಕಿದ್ರೇ ಚೆಂದ. ಇಲ್ಲಿ 2 ನಾಟಿ ಟೊಮೆಟೊ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇದಕ್ಕೆ ಸ್ವಲ್ಪ ಈಗ ನಾವು ಅರಿಶಿನ ಪುಡಿಗೆ ಹಾಕೋಣ. ಸ್ವಲ್ಪ ಇದಕ್ಕೆ ಗರಂ ಮಸಾಲ ಹಾಕೋಣ. ಸ್ವಲ್ಪನೇ ಹಾಕಬೇಕು, ಜಾಸ್ತಿ ಬೇಡ. ಒಂದು ಚುಟಿಕೆ ಅಷ್ಟು ಗರಂ ಮಸಾಲ, ಸ್ವಲ್ಪ ಹಚ್ಚ ಖಾರದ ಪುಡಿ. ಇದಕ್ಕೆ ಹಚ್ಚ ಖಾರದ ಪುಡಿ ನಮ್ಮ ಖಾರದ ತಕ್ಕಂಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಹಾಕಿದ್ರೆ ಸಾಕು. ಇದು ಮೈಲ್ಡ್ ಖಾರ ಇರಬೇಕು, ಹೆವಿ ಖಾರ ಇರಬಾರ್ದು ಚಿತ್ರಾನ್ನಕ್ಕೆ. ಸೊ ಹಂಗಾಗಿ ಇದು ಒಂದು 1/4 ಸ್ಪೂನಷ್ಟು ಖಾರದ ಪುಡಿ ಹಾಕಿದ್ದೀನಿ. ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು ಫ್ರೆಂಡ್ಸ್. ಎಣ್ಣೆ ಬಿಡೋ ಥರ ಎಣ್ಣೆ ನೋಡಿ ಈ ರೀತಿ ಬಿಟ್ಟಂಗೆ ಬಾಡಿಸ್ಕೊಂಡ್ರೆ ಚಿತ್ರಾನ್ನ ಗೊಜ್ಜು ರೆಡಿ ಆಗುತ್ತೆ.
ಈಗ ನಾನು ಸ್ಟವ್ ಸ್ಲೋ ಮಾಡ್ತೀನಿ. ಸ್ಟವ್ ಸ್ಲೋ ಮಾಡಿ ಒಂದು ನಿಂಬೆಹಣ್ಣ ಹಿಂಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಸ್ಟವ್ನ ಆಫ್ ಮಾಡ್ತೀನಿ ಫ್ರೆಂಡ್ಸ್. ಸ್ಟವ್ ಜೋರಾಗಿ ಇಟ್ಕೊಂಡು ನಾವು ನಿಂಬೆಹಣ್ಣು ಹಿಂಡಬಾರ್ದು, ಕಹಿ ಬಂದುಬಿಡುತ್ತೆ. ಇದು ಒಂದು ಟಿಪ್ಸು ಅಂತಲೇ ತಿಳ್ಕೊಳ್ಳಿ. ಸ್ಟವ್ ಕಮ್ಮಿ ಇಟ್ಟು ನೀವು ನಿಂಬೆಹಣ್ಣು ಹಾಕೋದ್ರಿಂದ ಚೆನ್ನಾಗಿ ಟೇಸ್ಟ್ ಇರುತ್ತೆ, ಯಾವುದೇ ರೀತಿ ಕಹಿ ಇರೋಲ್ಲ. ಓಕೆನಾ ಫ್ರೆಂಡ್ಸ್. ಒಂದು ನಿಂಬೆಹಣ್ಣು ಹಿಂಡ್ಬಿಟ್ಟು ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿ ಇಟ್ಬಿಟ್ಟು ನಾನು ಅನ್ನ ಹಾಕಿ ಮಿಕ್ಸ್ ಮಾಡಬೇಕು. ನೆಕ್ಸ್ಟು ಅಂದರೆ ಊಟಕ್ಕೂ ಕೂರೋ ಟೈಮಲ್ಲಿ ಅನ್ನನ ಮಿಕ್ಸ್ ಮಾಡ್ಕೊಳ್ತೀನಿ, ಬೇಗ ಕಲಸಿಡೋಕ್ಕೆ ಹೋಗಲ್ಲ. ಸ್ವಲ್ಪ ಹೊತ್ತು ಇನ್ನು ಮನೆಯಿಂದ ಬಂದಿಲ್ಲಲ್ಲ, ಅವ್ರು ಬಂದಮೇಲೆ ಎಲ್ಲರೂ ಊಟಕ್ಕೆ ಕೂರಕ್ಕೆ ಇನ್ನೊಂದು 10 ನಿಮಿಷ ಇದ್ದಂಗೆ ಅನ್ನ ಮಿಕ್ಸ್ ಮಾಡ್ಕೊತೀನಿ. ಆವಾಗ ನಾನು ತೋರಿಸ್ತೀನಿ ಹೇಗಿರುತ್ತೆ ಅಂತ. ನೋಡಿ, ಇದು ಚಿತ್ರಾನ್ನ ರೆಡಿ ಆಯಿತು. ಈಗ ಸ್ಟವ್ ಆಫ್ ಮಾಡಿ ನಾನು ಬಾಣಲಿನ ಕೆಳಗೆ ಇಟ್ಬಿಡ್ತೀನಿ, ಸ್ಟವ್ ಮೇಲೆ ಇಡಲ್ಲ. ಯಾಕೆಂದರೆ ಸ್ಟವ್ ಮೇಲೆ ಇಟ್ಟಷ್ಟು ಇನ್ನೂ ಜಾಸ್ತಿ ಓವರ್ ಕುಕ್ ಆಗಿಬಿಡುತ್ತೆ. ಓವರ್ ಕುಕ್ ಆಗಬಾರ್ದು ಅಂದರೆ ಅಡುಗೆ ಆಗಿದ ತಕ್ಷಣ ನಾವು ಸ್ಟವ್ ಆಫ್ ಮಾಡಿ ಆ ತಪ್ಪಲೆ ಏನಿರುತ್ತೆ ಕುಕ್ ಮಾಡಿದಂಥ ತಪ್ಪಲೆನ ನಾವು ಕೆಳಗಡೆ ಇಟ್ಬಿಟ್ರೆ ತುಂಬ ಒಳ್ಳೆಯದು ಫ್ರೆಂಡ್ಸ್. ಈಗ ನಾನು ಇದೇ ಬಾಣಲಿಗೆ ಅನ್ನ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲಿಂದ ಮಿಕ್ಸ್ ಮಾಡ್ತೀನಿ. ನೋಡಿ, ಎಲ್ಲರೂ ಬಂದರು ಮನೆಗೆ ಊಟಕ್ಕೆ. ಸೊ ಊಟಕ್ಕೆ ಕೂತ್ಕೊಳ್ಳೋಣ ಅಂದ್ಕೊಂಡು ಕೂತ್ಕೊಂಡ್ವಿ. ಅಷ್ಟರಲ್ಲಿ ನಾನು ಅನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ. ಹಸ್ಬೆಂಡ್ ಕೈಕಾಲು ತೊಳಿಯೋಕ್ಕೆ ಹೋಗಿದ್ದಾರೆ. ಅವ್ರು ಕೈಕಾಲು ತೊಳ್ಕೊಂಡು ಊಟಕ್ಕೆ ಬರೋಷ್ಟೊತ್ತಿಗೆ ನಾನು ಅವ್ರಿಗೆ ಅನ್ನ ಮಿಕ್ಸ್ ಮಾಡಿಕೊಳ್ತೀನಿ. ಇದೇ ಬಾಣಲಿಗೆ ಗೊಜ್ಜಿತ್ತಲ್ಲ, ಈ ಬಾಣಲಿಗೆ ನಾನು ಅನ್ನ ಹಾಕ್ಬಿಟ್ಟು ಅಂದರೆ ಇರೋ ಅನ್ನ ಮಾಡಿದ ಅನ್ನ ಅಷ್ಟನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ನಾನು ಕರೆಕ್ಟಾಗಿ 4 ಜನ ಇರೋದ್ರಿಂದ ಒಂದು ಅರ್ಧ ಕೆ.ಜಿ ಹಾಕಿದ್ದೆ. ಅರ್ಧ ಕೆ.ಜಿ ಹಾಕಿ ಕರೆಕ್ಟಾಗಿ 4 ಜನಕ್ಕೆ ಆಗುತ್ತೆ. ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡಿ ಇಟ್ಬಿಟ್ಟು ನಾವು ಒಂದು 5 ನಿಮಿಷ ಬಿಟ್ಟು ಊಟ ಮಾಡಿದ್ರೆ ಚೆನ್ನಾಗಿರುತ್ತೆ. ಉಪ್ಪು ಖಾರ ಎಲ್ಲ ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿ ಬಂದಿತ್ತು ಫ್ರೆಂಡ್ಸ್. ಯಾವುದೇ ಥರ ಹೆಚ್ಚು ಕಮ್ಮಿ ಆಗಲಿಲ್ಲ, ಅಷ್ಟು ಪರ್ಫೆಕ್ಟಾಗಿ ತೋರಿಸಿದ್ದೀನಿ. ನೀವು ಇದೇ ಥರ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ ಚಿತ್ರಾನ್ನ. ಎಲ್ಲರಿಗೂ ಗೊತ್ತಿರುತ್ತೆ. ಯಾರಾದರೂ ಹೊಸ್ದಾಗಿ ಕಲಿಯೋರಿದ್ದರೆ ಬ್ಯಾಚುಲರ್ಸ್ ಯಾರಾದರೂ ಆಗಲಿ, ಫ್ರೆಂಡ್ಸ್ ಯಾರಾದರೂ ಆಗಲಿ ಮಾಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋಗೆ ಎಂಡ್ ಮಾಡ್ತೀನಿ. ಬಾಯ್, ಗುಡ್ ನೈಟ್.